ಹರೇ ರಾಮ. ಈಗಿನ ಟ್ರೆಂಡ್ ಕಾಲದಲ್ಲಿ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಆದರೆ ಈ ಅಟೆನ್ಷನ್ ಸ್ಪ್ಯಾನ್ ಯಾಕೆ ಜಾಸ್ತಿ ಮಾಡ್ಕೋಬೇಕು? ಮನಸ್ಸು ಒಂದು ಕಡೆ ನಿಂತರೆ ಆಳಕ್ಕೆ 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 ಇಳಿಯುತ್ತೆ. ಅದು ಆಳಕ್ಕೆ ಇಳಿದಾಗ ನಮಗೆ ಹೆಚ್ಚೆಚ್ಚು ಅರ್ಥ ಆಗುತ್ತೆ. ಎಲ್ಲಿ ನಮ್ಮ ಮನಸ್ಸು ನಿಂತಿದೆಯೋ ಆ ವಸ್ತು, ಆ ಸಂಗತಿ ಹೆಚ್ಚೆಚ್ಚು ನಮ್ಗೆ ಅರ್ಥ ಆಗುತ್ತೆ. ಪೂರ್ತಿ ಆಳಕ್ಕೆ ಇಳಿದ್ರೆ ಪರಮಾತ್ಮ ದರ್ಶನವೇ ಆಗುತ್ತೆ. ಯಾಕೆಂದರೆ ಎಲ್ಲ ವಸ್ತುಗಳಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲ ವ್ಯಕ್ತಿಗಳಲ್ಲೂ ಪರಮಾತ್ಮ ಇದ್ದಾನೆ, ಅದರ ಆಳದಲ್ಲಿದ್ದಾನೆ. ಹಾಗಾಗಿ ಅತ್ಯಂತ ಆಳಕ್ಕೆ ಇಳಿದ ಮನಸ್ಸು ಅಲ್ಲಿ ಪರಮಾತ್ಮನನ್ನೇ ಕಾಣುತ್ತೆ. ಇಲ್ಲ ಅಂದ್ರೂ ಆಳಕ್ಕೆ ಇಳಿದ್ರೆ ಆ ವಸ್ತು ತುಂಬ ಚೆನ್ನಾಗಿ, ತುಂಬ ವ್ಯಾಪಕವಾಗಿ ಅರ್ಥ ಆಗುತ್ತೆ. ದುಂಬಿಯಾಗಿ ಹೂವಿಂದ ಹೂವಿಗೆ ಹಾರ್ತಾ ಇದ್ದರೆ, ಮೇಲಿಂದ ಮೇಲೆ ನೋಡ್ತಾ ಇದ್ದರೆ ಯಾವುದೂ ನಮಗೆ ಪೂರ್ತಿಯಾಗಿ ಸರಿಯಾಗಿ ಅರ್ಥ ಆಗೋದಿಲ್ಲ. ಇದನ್ನು ಧ್ಯಾನ ಅಂತ ಕರೆಯೋದು. ಧ್ಯಾನ ಅಂದರೆ ಒಂದೇ ಕಡೆ ಮನಸ್ಸು ನಿಂತು ಆಳಕ್ಕೆ 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 ಇಳಿಯುವಂಥದ್ದು, ಅದೇ ಧ್ಯಾನ. ಈಗ ಬಾವಿ ತೆಗೆಯುವಾಗ ಒಂದು 10 ಕಡೆ 20 ಕಡೆ 2 ಅಡಿ 3 ಅಡಿ ಬಾವಿ ತೆಗೆದ್ರೆ ನೀರೇನು ಬರಲ್ಲ, ಅಲ್ಲಿ ಉಪಯೋಗ ಏನೂ ಆಗಲ್ಲ. ಆದರೆ ಒಂದೇ ಕಡೆ ಒಂದು 50 ಅಡಿ ತೆಗೆದ್ರೆ 60 ಅಡಿ ತೆಗೆದ್ರೆ ನೀರು ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಹರೇ ರಾಮ್.